ಗಚ್ಚತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ಲನ್ನು ಕೂಡ ಒತ್ತಿರಿ. ಈಗ ಕಮ್ಮಗೆ ತಿನ್ಬೇಕಾದ್ರೆ ಘಮ್ಮ ಅಂತ ಅಡುಗೆ ಮಾಡ್ಬೇಕು, ಹೌದಿಲ್ರಿ? ಈಗ ಫಸ್ಟ್ ಕ್ಲಾಸ್ ಒಂದು ಪಾಯಸ ಮಾಡೋಣಂತ. ಯಾವ ಪಾಯಸ ಅಂತಂದ್ರೆ ಗಸಗಸೆ ಪಾಯಸ ಅಂತ. ಈ ಗಸಗಸೆ ಪಾಯಸ ಮಾಡಲಿಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡ್ಕೊಳ್ಳೋಣಂತ. ಗಸಗಸೆ ತೊಗೊಂಡಿನಿ, ಒಂದು ಗಿರ್ದ ಬಟ್ಲು, ಒಂದು 4 ಗೋಡಂಬಿ, ಒಂದು 5-6 ಬಾದಾಮಿ, ಅಂಜೂರು, ಒಂದು 6-7 ಖಜೂರು, 2 ಏಲಕ್ಕಿ, ಜಾಜಿಕಾಯಿ, ಕೊಬ್ಬರಿ. ಇವಿಷ್ಟು ಸಾಮಗ್ರಿ ಬೇಕು. ನಾನು ಸಕ್ಕರೆ ಬೆಲ್ಲ ಏನೂ ಹಾಕ್ಕೊಳ್ಳೋಂಗಿಲ್ಲ, ಆಪ್ಷನ್ಸ್. ನಿಮಗೆ ಬೇಕಂತಂದ್ರೆ ಸಕ್ಕರೆ ಬೆಲ್ಲ ಹಾಕ್ಕೊಂಡು ಕೂಡ ಈ ಗಸಗಸೆ ಪಾಯಸ ಮಾಡ್ಕೋಬಹುದು. ಈಗ ಈ ಗಸಗಸೆ ಏನೈತಲ್ಲ, ಇವನ್ನ ನೀರಾಗ ನೆನಕಬೇಕು. ಗೋಡಂಬಿ, ಬಾದಾಮಿ, ಅಂಜೂರು ಮತ್ತು ಖಜೂರು ಇವನ್ನೆಲ್ಲ ನೀರಾಗ ನೆನಕಬೇಕು. ಈ ಗಸಗಸೆ ಒಳಗೆ ಏಲಕ್ಕಿನೂ ಕೂಡ ಸುಲಿದು ಅದರಾಗ ನೆನಕ ಇಡ್ತೀನಿ. ಈಗ ಈ ಕೊಬ್ಬರಿ ಐತಲ್ಲ, ಅಂದರೆ ಇದು ಹಸಿ ಕೊಬ್ಬರಿ ತೊಗೊಂಡಿನಿ. ಇದನ್ನು ಸಣ್ಣಗೆ ತುರ್ಕೊಂಡು ಇದನ್ನು ನೀರು ಹಾಕ್ಕೊಂಡು ರುಬ್ಕೋಬೇಕು. ಈಗ ನೋಡಿರಿ, ಡ್ರೈ ಫ್ರೂಟ್ಸ್ ಎಲ್ಲ ನೆಂದವ. ಇದು ಖಜೂರದ ಬೀಜ ತೆಗೆದು ಹಾಕೀನಿ. ಕಸಕಸಿ ಒಳಗೆ ಏಲಕ್ಕಿ ಹಾಕೀನಿ, ಅದನ್ನೂ ಕೂಡ ನೆಂದೈತಿ. ಈಗ ಕೊಬ್ಬರಿ ಸಣ್ಣಗೆ ಹೆರ್ಚ್ಕೊಂಡಿನಿ. ಇವನ್ನ ಈಗ ಮಿಕ್ಸಿ ಮಾಡ್ಕೋಬೇಕು. ಈ ಕೊಬ್ಬರಿ ಏನೈತಿ ಇದು ಸಪ್ರೇಟ್ ಮಿಕ್ಸಿ ಮಾಡ್ಕೋಬೇಕು. ಇವೆರಡು ಕೂಡಿ ಒಂದೇ ಮಿಕ್ಸಿ ಮಾಡ್ಕೋಬೇಕು. ಸಣ್ಣಗೆ ರುಬ್ಕೋಬೇಕು ಇದನ್ನು. ಇದು ಕೊಬ್ಬರಿ ಏನೈತಿ, ಇದು ಹಸಿ ಕೊಬ್ಬರಿ, ಇದ್ರದ್ದು ಹಾಲು ಸಪ್ರೇಟ್ ತೆಗಿಬೇಕು ನೀರು ಹಾಕಿ. ಈಗ ಸಣ್ಣಗೈತಿ. ಡ್ರೈ ಫ್ರೂಟ್ಸು ಮತ್ತು ಕಸಕಸಿ ಹಾಕಿ ರುಬ್ಕೊಂಡಿನಿ. ಈ ರೀತಿ ಸಣ್ಣ ಆಗಬೇಕು. ಈಗ ಇದೊಂದು ಬೌಲ್ನಾಗ ತೆಗೆದು ಈಗ ಕೊಬ್ಬರಿ ರುಬ್ಕೊಳ್ಳೋಂಥ ನೀರು ಹಾಕಿ ನೋಡಿರಿ. ಈಗ ಹಸಿ ಕೊಬ್ಬರಿ ನೀರು ಹಾಕಿ ರುಬ್ಕೊಂಡಿನಿ. ಇದು ಕೂಡ ಸಣ್ಣಗೆ ಆಗೈತಿ. ಈಗ ಇದನ್ನು ಸೋಸ್ಕೊಳ್ಳೋಣಂತ. ಈಗ ನೋಡಿರಿ, ಇದನ್ನು ಕೊಬ್ಬರಿ ನೀರು ಹಾಕಿ ರುಬ್ಕೊಂಡಿದ್ದೀಗ ಸೋಸ್ಕೊಂಡಿನಿ. ಇದಿಷ್ಟು ಒಂದು ಬಟ್ಲ ಹಾಲು ಬಂದೈತಿ. ಈಗ ಇದಕ್ಕೆ ಹೊಟ್ಟೆ ನೀರು ಹಾಕೋಂಗಿಲ್ಲ. ಇದೇ ಕೊಬ್ಬರಿ ಹಾಲಿಂದ್ರೆ ನಾವು ಇದು ಪಾಯಸ ಮಾಡಬೇಕು. ಈಗ ಈ ಹಾಲು ಒಂದು ಬೊಗುಣಿಗೆ ಹಾಕೊಳ್ಳೋಣಂತ. ಹಾಕಿ ಈಗ ಇದೇನು ಡ್ರೈ ಫ್ರೂಟ್ಸ್ ಪೇಸ್ಟ್ ಮಾಡ್ಕೊಂಡಿವಲ್ಲ ಅದನ್ನೂ ಕೂಡ ಇದ್ರೊಳಗೆ ಹಾಕೊಳ್ಳೋಣಂತ. ಹಾಕ್ಕೊಂಡು ಚಲೋ ಹೊತ್ತಿಗೆ ಕೈ ಆಡಿಸ್ಬೇಕಿದ್ನ. ಇದೆರಡು ಚಲೋ ಹೊತ್ತಿಗೆ ಕೂಡಬೇಕು. ಒಟ್ಟು ನೀರು ಹಾಕಬಾರ್ದು. ಪೂರ್ತಿ ಗಸಗಸೆ ಪಾಯಸ ಅಂದ್ರೆ ಕೊಬ್ಬರಿ ಹಾಲಿನಾಗೆ ಆಗಬೇಕದು. ಈ ಗಸಗಸೆ ಪಾಯಸ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕುಡಿಬೇಕು, ಅಂದರೆ ಚಲೋ ನಿದ್ದೆ ಬರ್ತೈತಿ. ಯಾರಿಗೆ ನಿದ್ರಾಹೀನತೆ ಇರ್ತೈತಲ್ಲ, ಮಾನಸಿಕ ಒತ್ತಡ, ನಿದ್ರಾಹೀನತೆ ಇದ್ದವರು ಈ ಗಸಗಸೆ ಪಾಯಸ ಒಂದು ಗ್ಲಾಸ್ ಕುಡಿದು ಮಲ್ಕೊಂಡ್ರೆ ಫಸ್ಟ್ ಕ್ಲಾಸ್ ನಿದ್ದೆ ಬರ್ತೈತಿ. ಇದ್ರೊಳಗೆ ಹೆಚ್ಚಿನ ಒಂದು ನಾರಿನ ಅಂಶನೂ ಕೂಡ ಈ ಗಸಗಸೆ ಒಳಗೆ ಇರ್ತೈತಿ. ಮತ್ತು ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮೂಳೆಗಳನ್ನು ಗಟ್ಟಿ ಮಾಡುವ ಒಂದು ಶಕ್ತಿ ಈ ಗಸಗಸೆ ಒಳಗೈತಿ. ನಿಮ್ಗೆ ಗೊತ್ತೈತಿ, ಖಜೂರ HB ಜಾಸ್ತಿ ಮಾಡ್ತೈತಿ, ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ತೈತಿ. ಎಲ್ಲ ಡ್ರೈ ಫ್ರೂಟ್ಸು ಕೂಡ ಹೆಚ್ಚಿನ ಒಂದು ಪೋಷಕಾಂಶ ಇದ್ದುದರಿಂದ ಈ ಗಸಗಸೆ ಪಾಯಸ ಮೇನ್ ಅಂತಂದ್ರೆ ನಿದ್ರಾಹೀನತೆಗೆ ಮಾತ್ರ ಭಾಳ ಒಳ್ಳೆಯದು. ಈಗ ನೋಡಿ ಎಲ್ಲ ಕುಡೈತಿ. ಈಗ ಇದನ್ನು ಬಿಸಿ ಮಾಡ್ಕೊಳ್ಳೋಂತೆ ಗ್ಯಾಸ್ ಹಚ್ಚೋಣ. ಸ್ವಲ್ಪ ಸಣ್ಣ ಊರೊಳಗೇ ಬಿಸಿ ಮಾಡಿಕೊಡ್ರಿ. ಈಗ ನೋಡ್ರಿ ಕುದಿಯಾಕತ್ತೈತಿ. ಈಗ ಜಾಜಿಕಾಯಿ ಪೌಡ್ರ್ ಮಾಡಿ ಇಟ್ಕೊಂಡಲ್ಲ ಅದನ್ನು ಹಾಕ್ಕೊಳಂತ ಇದಕ್ಕೆ
ಕೈ ಆಡಿಸ್ನು. ಗಸಗಸೆ ಪಾಯಸ ರೆಡಿ ಆಗಿದೆ. ಘಮ್ ಘಮ್ ಅಂತ ವಾಸನೆ ಬರ್ತೈತಿ. ಒಂದು ಗ್ಲಾಸ್ ಕುಡಿದು ಮಲ್ಕೊಂಡ್ರೆ ಫಸ್ಟ್ ಕ್ಲಾಸ್ ನಿದ್ದೆ ಬರ್ತೈತಿ. ಹಾಗೆ ಹಸಿ ಕೊಬ್ಬರಿ ಹಾಕಿವಲ್ಲ, ಅದರಿಂದ ಚರ್ಮದ ಕಾಂತಿ, ಹಸಿ ಕೊಬ್ಬರಿ ಜೀರ್ಣಕ್ರಿಯೆ ಅದು ಕೂಡ ಭಾಳ ಒಳ್ಳೆಯದು. ಹಸಿ ಕೊಬ್ಬರಿ ಜಾಸ್ತಿ ಯೂಸ್ ಮಾಡಬೇಕು ಚರ್ಮದ ಕಾಂತಿಗೋಸ್ಕರ. ಕೂದಲು ಕೂಡ ಚೆನ್ನಾಗಿ ಬರ್ತವೆ. ಹೀಗಾಗಿ ಹಸಿ ಕೊಬ್ಬರಿ ಜಾಸ್ತಿ ಅಡುಗೆಯಲ್ಲಿ ಉಪಯೋಗಿಸ್ಬೇಕು. ಈಗ ಆಗಿದೆ. ಈಗ ಒಂದು ಗ್ಲಾಸಿಗೆ ಸರ್ವ್ ಮಾಡೋಣ ಅಂತ. ವಾವ್, ಫಸ್ಟ್ ಕ್ಲಾಸ್ ಗಸಗಸೆ ಪಾಯಸ ರೆಡಿ ಆಗಿದೆ. ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಕಾಣ್ತಾ ಇದೆ. ವಾವ್ ವಾವ್. ಇದನ್ನು ಸಾಯಂಕಾಲ ಬಿಸಿ ಬಿಸಿಯಾದ ಗಸಗಸೆ ಪಾಯಸ ಒಂದು ಗ್ಲಾಸ್ ಕುಡಿದು ಮಲ್ಕೊಂಡ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ನಿದ್ದೆ ಬರ್ತೈತಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.